ನಮಸ್ಕಾರ. ಎಲ್ಲರಿಗೂ ಗೋವಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಹಾರ್ದಿಕ ಸ್ವಾಗತ. ಅಕ್ಷತೃತೀಯ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಸಾಧಕರ ವಿಶೇಷ ಸಂದರ್ಶನದ ಮಾಲಿಕೆಯಲ್ಲಿ ಇಂದು ಮತ್ತೊಬ್ಬ ವಿಶೇಷ ಸಾಧಕರನ್ನು ನಾನಿಂದು ಪರಿಚಯ ಮಾಡಿಕೊಳ್ಳಿದ್ದೇನೆ. ಬನ್ನಿ ಮೇಡಮ್. ನಮಸ್ಕಾರ. ನಮಸ್ಕಾರ. ನಮ್ಮ ಗೋವಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಅಕ್ಷತೃತೀಯ ಹಬ್ಬ ದೊಡ್ಡ ಹಬ್ಬ ನಮಗೆ ಹಿಂದೂಗಳಿಗೆ. ಆ ಹಬ್ಬದ ಒಂದು ಹಾರ್ದಿಕ ಶುಭಾಶಯವನ್ನು ಕೂಡ ಕೋರ್ತಾ ತಮ್ಮ ಪರಿಚಯವನ್ನ ನಮ್ಮ ವೀಕ್ಷಕರಿಗೆ ಮಾಡಿಕೊಡಲಿದ್ದೇನೆ. ನಿಮಗೂ ಕೂಡ ಅಕ್ಷತೃತೀಯ ಹಬ್ಬದ ಶುಭಾಶಯಗಳು. ನಮಸ್ಕಾರ ಮೇಡಮ್. ಸುಮಾರು ದಿವಸದಿಂದ ನಿಮ್ಮ ಪರಿಚಯ ಇದೆ, ಹಾಗೆ ಫೇಸ್ಬುಕ್ನಲ್ಲಿ ನೋಡ್ತಾ ಇದ್ವಿ, ಹಾಗೆ ಫೋನಲ್ಲಿ ಮಾತಾಡ್ತಾ ಇದ್ವಿ. ಇವತ್ತು ನಮ್ಮ ಇಬ್ಬರು ಮುಖತಃ ಭೇಟಿ ಆಗುವ ಒಂದು ಸದಾವಕಾಶ. ಅಕ್ಷತೃತೀಯದೊಂದು ಬೆಂಗಳೂರಿನಲ್ಲಿ. ಮೂಲತಃ ತಾವೆಲ್ಲಿ ಅವರು? ಮೂಲತಃ ಧಾರವಾಡ. ನಂದು ಧಾರವಾಡ. ಹುಟ್ಟಿ ಬೆಳೆದದ್ದೆಲ್ಲ ಧಾರವಾಡದಲ್ಲಿನೇ. ಅಂದ್ರೆ ಬಾಲ್ಯ ಫುಲ್ ಶಿಕ್ಷಣ ಎಲ್ಲ ನಿಮ್ದು? ಹಾ, ಶಿಕ್ಷಣ ಅಲ್ಲೇ ಆಯ್ತು. ಹೈಸ್ಕೂಲ್ ಎಲ್ಲ ಕೆ ಬೋರ್ಡ್ಸ್ ಹೈಸ್ಕೂಲ್ ನಲ್ಲಿ ಆಯ್ತು. ಮುಂದೆ ಕಾಲೇಜು JSS ಕಾಲೇಜ್ ನಲ್ಲಿ ವಿದ್ಯಾಗಿರಿಲಿ ಬಿಕಾಮ್ ಡಿಗ್ರಿಯನ್ನು ಮಾಡಿದೆ ಅಲ್ಲಿ. ನಿಮ್ ತಂದೆ ತಾಯಿ? ನಮ್ ತಂದೆ ವೆಂಕಟೇಶ್ ಭುಜಂಗ್ ಅಂತ, ತಾಯಿ ಪದ್ಮಾ ಭುಜಂಗ್ ಅಂತ. ಅವರು ಮೂಲತಃ ಧಾರವಾಡದವರ ಅಥವಾ? ಧಾರವಾಡದವ್ರೆ. ಏನ್ ಮಾಡ್ಕೊಂಡಿರ್ತಾರೆ? ನಮ್ ತಂದೆ ಯೂನಿಯನ್ ಬ್ಯಾಂಕ್ ನಲ್ಲಿ ಇದ್ರು. ನಮ್ ತಾಯಿ ಗೃಹಿಣಿ. ಅಂದ್ರೆ ಗೃಹಿಣಿ ಅಂದ ತಕ್ಷಣ ಹಿಂದಿನ ಕಾಲದಲ್ಲಿ ಸಹಜವಾಗಿ ಅದು ನಮ್ಮ ಹಿಂದೂಗಳಲ್ಲಿ ಬ್ರಾಹ್ಮಣ್ಸ್ ಇದ್ರಲ್ಲಿ ಸಂಸ್ಕಾರ, ಆಮೇಲೆ ದೇವರು, ಹಾಡುಗಳು ಇವೆಲ್ಲ ಸಹಜವಾಗಿ ಬಂದೇ ಬರ್ತಿದೆ. ಬಹುಶಃ ಅದು ನಿಮ್ಗೆ ಬಾಲ್ಯದಿಂದಲೇ ಬಂದಿರ್ಬೋದು ಅನ್ಕೋತೇನೆ, ಯಾಕಂದ್ರೆ ಸುಮಾರು ಹಾಡುಗಳನ್ನ ಹೇಳ್ತೀರಿ ಅಲ್ವಾ? ಹೌದೌದು. ಆ ನಂತರ ನೀವು ಶಿಕ್ಷಣ ಮುಗೀತು, ಬಿಕಾಮ್ ಆಯ್ತಂದ್ರೆ ನೀವೆಷ್ಟು ಜನ ತಂಗಿರು? ನಾವು 3 ಜನ. ನಾನೇ ದೊಡ್ಡವಳು. ಮಧ್ಯ ನಮ್ ತಮ್ಮ, ಅವನು ಸ್ಟೇಟ್ ಬ್ಯಾಂಕ್ ನಲ್ಲಿ ಇದ್ದಾನೆ. ಈ ವರ್ಷನೇ ರಿಟೈರ್ ಆದ ಅವನು. ತಂಗಿ ಒಬ್ಳು, ಅವಳು ಗುಜರಾತ್ ನಲ್ಲಿ ಇರ್ತಾಳೆ. ನಾವು 3 ಜನ ಮಕ್ಕಳು. ನಂತರ ಬಿಕಾಮ್ ಆಯ್ತು. ಬಿಕಾಮ್ ಆದ್ಮೇಲೆ ಏನಾದ್ರು ನೀವು ಕೆಲ್ಸಕ್ಕೆ ಹೋದ್ರ ಅಥವಾ ಮನೇಲೆ ಇದ್ರ? ಮನೇಲೆ ನನ್ಗೆ ಹೆಣಿಕೆ, ಹೊಲಿಗೆ, ಈ ತರ ಎಲ್ಲ, ಹ್ಯಾಂಡ್ ಎಂಬ್ರಾಯ್ಡ್ರಿ, ಆಮೇಲೆ ಮಷಿನ್ ಹೊಲಿಗೆ, ಆ ತರ ಎಲ್ಲ. ಆಮೇಲೆ ಮಕ್ಕಳಿಗೆ ಟ್ಯೂಷನ್ ಹೇಳ್ತಾ ಇದ್ದೆ. ನಾನು ಕಲಿಯುವಾಗ್ಲೇ ಹೇಳ್ತಿದ್ದೆ. ಆಮೇಲೆ ಕಲಿಯೋದ್ ಮುಗಿದ್ಮೇಲೂ ಟ್ಯೂಷನ್ ತಗೊಳ್ತಾ ಇದ್ದೆ ಹೈಸ್ಕೂಲ್ ಅಷ್ಟು ಹುಡುಗರಿಗೆಲ್ಲ. ಆಮೇಲೆ ಮತ್ತೆ ಸಂಗೀತ ಕಲಿಯೋದು ಸ್ವಲ್ಪ, ಆ ಥರದ್ದೆಲ್ಲ ಹಾಬೀಸ್ ಇತ್ತು. ಮಾಡ್ತಾ ಇದ್ದೆ. ಎಲ್ಲಿ ಮನೆ ನಿಮ್ದಲ್ಲಿ ಧಾರವಾಡದಲ್ಲಿ? ಅಲ್ಲಿ ಮಾಳಮಡ್ಡಿ ಏರಿಯಾ ಅಂತ ಹೇಳ್ತಾರೆ, ಎಮ್ಮಿಕೇರಿ ಹತ್ರ. ಅಲ್ಲಿ ರಾಮ ಮಂದಿರಕ್ಕಿಂತ ಮುಂಚೆ ರಘೋತ್ತಮ್ ತೀರ್ಥರ ಇದು ಬರ್ತದೆ, ಮಠ ಬರ್ತದೆ ನೋಡ್ರಿ, ಅದಕ್ಕೆ ಹತ್ರ. ಅಲ್ಲಿ ಭುಜಂಗ್ ಇದನ್ನಂತ ನಮ್ದು ಅಡ್ಡ ಹೆಸರು, ತವ್ರ ಮನೆ. ಆಯ್ತು, ಅಷ್ಟೆಲ್ಲ ಆಯ್ತು. ಅಷ್ಟಂತಲೇ ಬಹುಶಃ ನೀವೇ ದೊಡ್ಡವ್ರು ಅಂದ್ರಲ್ಲ? ಹೌದು, ನಾನೇ ಮೊದ್ಲೇ. ಮದುವೆ ನಿಮ್ದು ಮುಂಚೆ? ಹೌದು. ಎಲ್ಲೇ ನಿಮ್ದು ಮದುವೆ ಆಗಿ ಎಲ್ಲಿ ಕೊಟ್ಟಿದ್ದು ನಿಮ್ಗೆ? ನನಗೆ ಬಿಜಾಪುರ ಜಿಲ್ಲೆಯಲ್ಲೇ ಸಮೀರ್ವಾಡಿ ಅಂತ ಬರ್ತದೆ ಹತ್ರ, ಇದು ಬಾರ್ಡರ್ ಬೆಳಗಾವಿ ಮತ್ತೆ ಬಿಜಾಪುರ ಇದಕ್ಕೆ. ಅಲ್ಲಿ ಹಳ್ಳಿ ನಮ್ದು ಅತ್ತೆ ಊರು, ಅಲ್ಲಿ ಕೊಟ್ರು. ಏನ್ ಮಾಡ್ತಿದ್ರು ಮನೆಯವರು? ನಮ್ಮ ಮನೆಯವರು BSNL ದಲ್ಲಿ ಜಾಬ್. ಅವಾಗೆಲ್ಲ ಟೆಲಿಕಾಮ್ ಅಂತ ಇತ್ತು, ಆಮೇಲೆ ಇತ್ತೀಚೆಗೆ ಆಯ್ತು BSNL ಅಂತ. ಅವ್ರ ಹೆಸರು? ಅವ್ರ ದತ್ತಾತ್ರೇಯ ಕುಲಕರ್ಣಿ ಅಂತ. ಅವ್ರ ಎಷ್ಟು ಜನ? ಅವ್ರು 4 ಜನ ಅಣ್ಣ ತಮ್ಮಂದ್ರು, 2 ಅಕ್ಕಂದ್ರು, 6 ಜನ ಒಟ್ಟಲ್ಲಿ. ನಿಮ್ಮ ಅತ್ತೆ ಮಾವ? ನಮ್ಮ ಅತ್ತೆ ಮಾವನು ಅಲ್ಲೇ ಇರ್ತಾ ಇದ್ರು. ಅಲ್ಲಿ ನಮ್ದು ಕಿರಾಣಿ ಶಾಪ್ ಹಾಕಿದ್ರು ನಮ್ಮ ಮಾವನವರು. ಮತ್ತೆ ಎಲ್ಲ ತೋಟ, ಕಬ್ಬು ಬೆಳೆಯೋದು, ಹೊಲ ಎಲ್ಲ, ಅದನ್ನೆಲ್ಲ ನಮ್ ಕಣೆ ಮೈದ್ನ ನಮ್ಮ ಮಾವ ಎಲ್ಲ ನೋಡ್ಕೊಳ್ತಾ ಅಲ್ಲಿ. ಇವಾಗ್ಲೂ ಕೂಡ ಗದ್ದೆ ಎಲ್ಲ ಇದೆನಾ? ಹಾ, ಇದೆ. ಅಲ್ಲಿ ನಮ್ ಕೊನೆ ಮೈದ್ನ ಇದಾರೆ, ಅಲ್ಲಿ ಹಳ್ಳಿಲೇ ಇದಾರೆ. ಅವ್ರು ನೋಡ್ಕೊಂಡು ಹೋಗಿರ್ತಾರೆ ಯಾವಾಗ್ಲೂ ನೋಡ್ಲಿ? ಹಾ, ಯಾವಾಗಾದ್ರೂ ಹೋಗ್ತಿರ್ತೀವಿ. ಅನಂತರ ನಿಮ್ಗೆ BSNL ಅಂದ ತಕ್ಷಣ ಟ್ರಾನ್ಸ್ಫರಬಲ್ ಜಾಬ್. ಸುಮಾರು ಎಲ್ಲಾ ಊರುಗಳನ್ನ ಬಂದಿರ್ಬೋದು. ಹೌದು, ಜಾಸ್ತಿ ಏನಿಲ್ಲ. ಫಸ್ಟ್ ಸೇರಿದ ಜಾಬ್ಗೆ ಶಿವಮೊಗ್ಗದಲ್ಲಿ ಸೇರಿದ್ರು, ಮದುವೆ ಆದಷ್ಟರಲ್ಲಿ ಅಲ್ಲಿ ಇದ್ವಿ. ಅಲ್ಲಿಂದ ಬೆಳಗಾವಿಗೆ ಟ್ರಾನ್ಸ್ಫರ್ ತಗೊಂಡು ಬಂದ್ವಿ. ನಮ್ಮ ಅತ್ತೆ ಊರೆಲ್ಲ ಹತ್ರ ಅಲ್ಲ, ಹೀಗಾಗಿ ಅಲ್ಲೇ ಮನೆ ಮಾಡ್ಕೊಂಡು ಅಲ್ಲೇ ಮನೆ ಕಟ್ಟಿದ್ವಿ ಬೆಳಗಾವಿಲಿ. ಅಲ್ಲೇ ಸುಮಾರು ವರ್ಷ ಇದ್ವಿ. ಹಾ, ಅಂದ್ರೆ ಬೆಳಗಾವಿದಲ್ಲೇನೆ ರಿಟೈರ್ಡ್ ಅಲ್ಲೇ? ಇಲ್ಲ, ಆಮೇಲೆ ಬೆಂಗಳೂರು. ಇವಳು ನನ್ನ ಮಗಳು ಸ್ಫೂರ್ತಿ ಅಂತ, ಒಬ್ಳೆ ಮಗಳು. ಅವಳು ಡಿಗ್ರಿ ಮುಗಿದ್ಮೇಲೆ MBAಗೆ ಅವಳು ಬೆಂಗಳೂರಿಗೆ ಬಂದ್ಲು ಓದ್ಲಿಕ್ಕೆ ಅಂತ. ಹೀಗಾಗಿ ನಾವು ಅವಳಿಗೆ ಟ್ರಾನ್ಸ್ಫರ್ ತಗೊಂಡು ಬೆಂಗಳೂರಿಗೆ ಬಂದ್ವಿ ಅವಳು ಇದಕ್ಕೆ ಎಜುಕೇಶನ್ಗೆ ಅಂತ. ಆಮೇಲೆ ಇವಾಗ ಆಲ್ಮೋಸ್ಟ್ ಬೆಂಗಳೂರಲ್ಲೇ ನೀವು ಕೂಡ ಇದೆಲ್ಲ ಆಯ್ತು. ಫ್ಯಾಮಿಲಿ ಒಂದ್ ಕಡೆ ಆಯ್ತು, ಮನೆಯವ್ರದ್ದು
ಬಹುಶಃ ಬೆಂಗಳೂರಿನಲ್ಲಿ ಬಂದ್ಮೇಲೆ ರಿಟೈರ್ಡ್ ಹೌದು ರಿಟೈರ್ ಆಯ್ತು. ರಿಟೈರ್ಡ್ಕಿಂತ ಮುಂಚೆ ಮಗಳ ಮದುವೆ ಮಾಡಿದ್ರ ರಿಟೈರ್ಡ್ ಆದ ಹೌದೌದು ಸರ್ವಿಸ್ ಅಲ್ಲಿ ಇದ್ದಾಗಲೇ ಮಾಡಿದ್ದು ಮದುವೆ. ಆಮೇಲೆ ಕೊಟ್ಟಿದ್ದು ಮಗಳನ್ನ ಬಿಜಾಪುರಕ್ಕೆ ಕೊಟ್ಟಿದ್ದೀವಿ. ಬಿಜಾಪುರ ಊರಲ್ಲಿ ಒಳ್ಳೆ ಅಲ್ಲಿ ಹತ್ರಕ್ಕ ನಿಮ್ಮ ಊರಿಗೆ? ಬೆಳಗಾವಿಯಿಂದ ಹತ್ರ ಅಲ್ಲ, ಅಂತ ಏನ್ ದೂರ ಇಲ್ಲ. ರಿಟೈರ್ಡ್ ಯಾವಾಗ ಆಯ್ತು ನಿಮ್ಮ ಮನೆಯವ್ರು? 4 ವರ್ಷ ಆಯ್ತು ರಿಟೈರ್ ಆಗಿ. ಬೆಂಗಳೂರಲ್ಲೇ ರಿಟೈರ್ ಆದ್ರು. ಎಲ್ಲ ಇದು ಮಾಡಿದ್ವಿ. ಮಧ್ಯೆ 2 ವರ್ಷ ಇವಳು ಮದುವೆ ಆದ್ಮೇಲೆ 2012ರಲ್ಲಿ ಮದುವೆ ಮಾಡಿದ್ವಿ. ಆಮೇಲೆ 2 ವರ್ಷ ಅಂಡಮಾನಿಗೆ ಟ್ರಾನ್ಸ್ಫರ್ ಆಯ್ತು. ಅಲ್ಲಿ 2 ವರ್ಷ ಇದ್ದು ಮತ್ತೆ ವಾಪಸ್ ಬೆಂಗಳೂರಿಗೆ ಬಂದ್ವಿ. ಆಮೇಲೆ ಇಲ್ಲಿ ರಿಟೈರ್ ಆದ್ವಿ ಬೆಂಗಳೂರಲ್ಲೇನೆ. ಇದು ಒಂದ್ ಕಡೆ ಸಂಸಾರ ಆಯ್ತು. ಅದ್ರ ಜೊತೆಗೆ ನೀವು ಸುಮಾರು ಹವ್ಯಾಸಗಳನ್ನ ಬೆಳೆಸ್ಕೊಂಡ್ ಬಂದಿದ್ದೀರಾ. ನೋಡ್ತಾ ಇದ್ದೀನಿ ಫೇಸ್ಬುಕ್ ನಲ್ಲೆಲ್ಲ ನಿಮ್ದು ಹಾಡ್ತೀರಾ ಹಾಗೂ ಬರೀತೀರಾ. ಬರೆಯೋದಂದ್ರಷ್ಟೆಲ್ಲ ದೇವ್ರ ನಾಮಗಳನ್ನ ಬರೀತಾರೆ, ಕವನಗಳನ್ನ ಬರೀತಾರೆ, ಕಥೆಗಳನ್ನ ಬರೀತಾರೆ, ಸಾಕಷ್ಟು ರಂಗೋಲಿ, ಆಮೇಲೆ ಹೆಣಿಕೆ, ಇನ್ನು ಮತ್ತೇನೇನಾದ್ರು ನಿಮ್ಮ ಹವ್ಯಾಸಗಳಿದೆ ಅದ್ರ ಜೊತೆಗೆ? ಕಸೂತಿ ಎಲ್ಲ ಮಾಡ್ತೇನೆ, ಹ್ಯಾಂಡ್ ಎಂಬ್ರಾಯ್ಡ್ರಿ ಕಸೂತಿ ಇವಾಗ್ಲೂ ಮಾಡ್ತಾರೆ ಹ್ಯಾಂಡ್ ಎಂಬ್ರಾಯ್ಡ್ರಿ? ಈಗ ಸ್ವಲ್ಪ ಕಮ್ಮಿ ಆಗಿದೆ, ಮುಂಚೆ ಮಾಡ್ತಾ ಇದ್ದೆ ಎಲ್ಲ. ಇಷ್ಟೆಲ್ಲ ಅವರ ಹವ್ಯಾಸಗಳಲ್ಲಿ ನನಗೆ ಅವರ ಒಂದು ಎಲ್ಲರಿಗೂ ನಮ್ಮ ಫೇಸ್ಬುಕ್ದಲ್ಲಿ ಕಾಣಸಿಗತಕ್ಕಂಥ ಒಂದಿಷ್ಟು ಹವ್ಯಾಸಗಳಂದ್ರೆ ಅವರ ಗಾಯನ ಮತ್ತು ಬರಹ, ದೇವರನಾಮ ಬರೆಯೋದು ಮತ್ತೆ ಕವನಗಳು. ನಮ್ಮ ಗುಂಪಿನಲ್ಲಿ ನಂದು ಶ್ರೀ ಹರಿಸ್ಮರಣಂ ಅಂತ ಹೇಳಿ ಒಂದು ಫೇಸ್ಬುಕ್ ಧಾರ್ಮಿಕ ಗುಂಪಿದೆ. ಅದರಲ್ಲಿ ತುಂಬಾ ಒಬ್ಬ ಸಕ್ರಿಯ ಸದಸ್ಯರು ಹಾಗೂ ಆತ್ಮೀಯರು ಕೂಡ ನಮಗೆ ನಮ್ಮ ಎಲ್ಲ ಥೀಮ್ಗಳಲ್ಲಿ ಅತ್ಯಂತ ಆಸಕ್ತಿಯಿಂದ ಅವ್ರು ಭಾಗವಹಿಸ್ತಾರೆ. ಕವನಗಳನ್ನ ನಾವು ದೇವರ ನಾಮಗಳನ್ನ ಎಷ್ಟು ಚೆನ್ನಾಗಿ ಬರೀತಾರೆ ಅಂತಂದ್ರೆ ಸೊ ತಮಗೆ ಒಂದೆರಡು ನಾನು ಕೂಡ ತೋರಿಸ್ತೇನೆ, ನಿಮಗೆ ಗೊತ್ತಾಗತ್ತೆ. ಹೀಗಾಗಿ ಆ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಅವರಿಂದ ನಾನು ಪಡ್ಕೊಳ್ತೇನೆ. ನೀವು ಕವನಗಳನ್ನ ಬರೆಯೋಕೆ ಸ್ಟಾರ್ಟ್ ಮಾಡಿದ್ರಿ. ಮುಂಚೆ ಕವನಗಳನ್ನ ಬರೆಯೋಕೆ ಸ್ಟಾರ್ಟ್ ಮಾಡ್ತಾ ದೇವ್ರ ನಾಮನ ಡೈರೆಕ್ಟ್ ಸ್ಟಾರ್ಟ್ ಮಾಡಿದ್ರ? ಇಲ್ಲ, ಮುಂಚೆ ಕವನಗಳನ್ನೇ ಬರೀತಿದ್ವಿ. ಯಾವಾಗ? ಹೈಸ್ಕೂಲ್ದಲ್ಲಿ ಇದ್ದಾಗ್ಲಿಂದಲೇ ನಂಗೆ ಅದ್ ಬರೆಯೋ ಹವ್ಯಾಸ ಶುರು ಆಯ್ತು. ಅದು ನಮ್ಮ ತಾಯಿಯಿಂದಾನೇ ಬಂದಿದ್ದು. ಅವರು ಎಲ್ಲ ಬರೆಯೋದು, ಹಾಡು ಹೇಳೋದು, ನಾಟಕಗಳನ್ನು ಸುಮಾರು ಬರೆದು ಅವ್ರ ಧಾರವಾಡ ರೇಡಿಯೋ ಸ್ಟೇಷನ್ ದಲ್ಲಿ ಸುಮಾರು 30 ನಾಟಕಗಳು ಅವ್ರದ್ದು ಪ್ರಸಾರ ಆಗಿದ್ದಾರೆ. ಮಹಿಳಾ ರಂಗ ಅಂತ ಬರ್ತಿತ್ತು ಮಧ್ಯಾಹ್ನ. ಅದರಲ್ಲಿ ಸುಮಾರು ತಾವೇ ಬರೆದು ತಮ್ಮ ಫ್ರೆಂಡ್ಸ್ ಕರ್ಕೊಂಡು ಮಾಡ್ತಿದ್ರು. ಅದ್ರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಹೀಗಾಗಿ ಅದು ಒಂದು ಆವಾಗಿಂದಲೇ ನನಗದು ಬಂದ್ಬಿಟ್ಟಿದೆ, ತಾಯಿಯಿಂದಾನೇ ಬಂದಿದೆ. ಹೀಗಾಗಿ ಕವನಗಳನ್ನ ಬರಿತಾ ಇದ್ದೆ, ಚುಟುಕು ಕವನ, ಲೇಖನಗಳು, ಈ ತರ ಎಲ್ಲ. ನಾನು ಧಾರವಾಡ ರೇಡಿಯೋ ಸ್ಟೇಷನ್ ನಲ್ಲಿ ಸುಮಾರು ಭಾಷಣಗಳು, ಚರ್ಚಾಕೂಟದಲ್ಲಿ, ಕಾದಂಬರಿ ವಿಮರ್ಶೆ, ಈ ತರ ಎಲ್ಲ ನಾನು ಭಾಗವಹಿಸಿದ್ದೀನಿ, ಪ್ರೋಗ್ರಾಮ್ ಕೊಟ್ಟಿದ್ದೀನಿ. ಆಮೇಲೆ ಭಕ್ತಿಗೀತೆಗಳನ್ನ ನಾನು ಇತ್ತೀಚೆಗೆ ಬರೀಲಿಕ್ಕೆ ಶುರು ಮಾಡಿದ್ದೆ. ಸುಮಾರಾಗಿ ಎಷ್ಟು ವರ್ಷ ಈ ಫೇಸ್ಬುಕ್ ದಲ್ಲಿ ಶುರು ಆದ್ಮೇಲೆ ಆಲ್ಮೋಸ್ಟ್ ಅನ್ಕೋತೀವಿ ಕೊರೋನಾ ಟೈಮಿಗೆ. ಹೌದು, ಗೃಹಿಣಿಯರು ಹೊರಗಡೆ ಬಂದ್ವಿ. ಹೌದು, ಅವಾಗ್ಲೇನೆ ಎಲ್ರಿಗೂ ಅದೊಂಥರ ವರಾನ ಶಾಪ್ ಅನ್ನೋ ಗೊತ್ತಿಲ್ಲ. ನಾನು ಅನ್ಕೋತೇನೆ ಎಷ್ಟೋ ಜನಕ್ಕೆ ಒಂದು ಶಾಪ್ ಆಗಿ, ಹೌದು ಪಾಪ ತುಂಬದಲ್ಲಿ ಇದನ್ನಾಯ್ತು. ಒಂದಿಷ್ಟು ಜನಕ್ಕೆ ಒಳ್ಳೆ ಅವಕಾಶಗಳು. ಹೌದು, ನಮ್ಮ ಪ್ರತಿಭೆಗಳು ಹೊರಗೆ ತರ್ಲಿಕ್ಕೆ, ಮನೇಲಿ ಬಿಟ್ಟು ಹೊರಗೆ ಬರ್ಲಿಲ್ದಾಗ ಒಂದು ನಾವು ಹವ್ಯಾಸಕ್ಕೆ ತೊಡ್ಕೊಳ್ಳೋಂತ ಒಂದು ಅವಕಾಶ ಸಿಕ್ತು. ಈ ಆನ್ಲೈನ್ ಬಂದ್ಬಿಟ್ಟು ಎಷ್ಟೊಂದು ಒಳ್ಳೇದಾಗಿದೆ ಅನ್ಸುತ್ತೆ ನನಗೆ. ಹೀಗಾಗಿ ಒಬ್ರಿಗೊಬ್ರಿಗೆ ಸಂಪರ್ಕಕ್ಕೆ ಒಂದು ವೇದಿಕೆ ಆಯ್ತು. ನಾವಿಲ್ಲಿ ಗೊತ್ತೂ ಇರ್ಲಿಲ್ಲ ಈ ಒಂದು ಮಾಸ್ ಏನಿದೆಯಲ್ಲ, ಸುಮಾರು ಜನಕ್ಕೆ ಪರಿಚಯ, ಎಲ್ಲರ ಹತ್ರ ಇರ್ತಕ್ಕಂಥ ಪ್ರತಿಭೆಗಳು ಹೊರಗಡೆ ಬರೋಕೆ ಒಂದು ಒಬ್ರಿಗೊಬ್ರು ಪರಿಚಯ ಆಯ್ತು, ಅವರಿಂದ ಕಲೀಲಿಕ್ಕೆ ಅವಕಾಶ ಸಿಕ್ತು. ಎಷ್ಟು ಹಾಡುಗಳು ನಾವು ಇನ್ನೊಬ್ರು ನಮಗ್ ಬರೋದಿಲ್ಲ, ಇನ್ನೊಬ್ರು ನೋಡಿ. ಹೌದು, ಹೊಸ ಹೊಸ ಹಾಡುಗಳು ಸಿಗ್ತಾವೆ, ಕಲಿತೇವೆ. ಬರೆಯೋಕ್ ಸ್ಟಾರ್ಟ್ ಮಾಡಿದ್ರಿ ಇವಾಗ 4-5 ವರ್ಷ ಅಥವಾ 7-8 ವರ್ಷ ಅನ್ಕೊಳ್ಳಿ, ಹೆಚ್ಚು ಕಡಿಮೆ ಸುಮಾರಾಗಿ. ಕೊರೋನಾ ಟೈಮ್ಗೆ ಶುರು ಮಾಡಿದ್ದು. ಅವಾಗೇನು ಫೇಸ್ಬುಕ್ ನಲ್ಲಿ ಶುರು ಅದುವೆಲ್ಲ ಥೀಮ್ಗಳು ಅವಾಗ್ಲೇನೆ ಶುರು ಮಾಡಿದ್ದೆ ನಾನು. ಸುಮಾರಾಗಿ ಈಗ ನನಗನ್ಸುತ್ತೆ ನೀವು ಒಂದು ಹೆಚ್ಚು ಕಡಿಮೆ ಎಲ್ಲಾ ಗ್ರೂಪ್ಗಳಲ್ಲೂ ಭಾಗವಹಿಸ್ತೀರಾ. ಫೇಸ್ಬುಕ್ ಏನೇನು ಗುಂಪುಗಳಿವೆ. ಎಷ್ಟು ದೇವ್ರ ನಾಮಗಳನ್ನು ಬರ್ತಿದ್ದೀರಾ ಈವರೆಗೂ, ಈಗ 4-5 ವರ್ಷದಲ್ಲಿ? ಇಲ್ಲಿವರೆಗೂ ಸುಮಾರು 487 ಭಕ್ತಿಗೀತೆಗಳಾಗಿದೆ. ಕವನಗಳು 514 ಆಗಿದೆ. 514 ಅಂದ್ರೆ ಕವನಗಳು ನೀವು ಈ ಗುಂಪಿಗೋಸ್ಕರ ಕೊಡ್ತಕ್ಕಂಥ ಥೀಮ್ಗೋಸ್ಕರ ಬರೀತಾರೆ, ನೀವೇ ಮನೆಯಲ್ಲಿ ಬೇರೆ ಬೇರೆ ಒಂದು ಬೇರೆ ಬೇರೆ ನನಗೇನಾದ್ರೂ ಆತರ ಯೋಚನೆ ತಲೆಯಲ್ಲಿ ಹೊಳೆದಾಗ ಬರ್ದಿಟ್ಟಿರ್ತೇನೆ. ಮತ್ ಬೇರೆ ಬೇರೆ ಈಗ ಫೇಸ್ಬುಕ್ ಗ್ರೂಪ್ಗಳೆಲ್ಲ ಥೀಮ್ ಕೊಡ್ತಾರಲ್ಲ, ಅವ್ರ ಪ್ರಕಾರ ಅದ್ರಲ್ಲೇನು ಬರೆದು ಹಾಕ್ತೇನೆ. ಒಂದ್ ರೀತಿ ಅನ್ಸುತ್ತೆ ಥೀಮ್ಗಳು ಕೊಟ್ಟಾಗ ಬರೀಬೇಕು ಅಂತ ಹೇಳಿ ಒಂದು ಕಮಿಟ್ಮೆಂಟ್ ಆದಂಗ ಆಗತ್ತಲ್ಲ, ಅವಾಗ ಜಾಸ್ತಿ ಬರೀತೀವಿ ನಾವು. ಹೌದು ಹೌದು, ಅದ್ರ ಜೊತೆಗೆ ಮತ್ತೆ ಬೇರೆ ಏನು ಯೋಚನೆಗಳು ಹೊಳಿತಾವಲ್ಲ, ಅದ್ರ ಜೊತೆಗೆ ಒಂಥರ ಅಥವಾ ಇನ್ನೊಬ್ರು ಯಾರೋ ಬರೋದು ನಮ್ಗೆ ಸ್ಫೂರ್ತಿ
ನಾವು ಬರೀ ಮತ್ತೊಂದು ವಿಷಯ ತಲೆಗೆ ಹೊಳಿತದೆ ಅವಾಗ ಬರ್ತದೆ. ಅವಾಗ ಅದು ಇಮಿಡಿಯೇಟ್ ಬರೆದು ಇದನ್ ಮಾಡ್ಬಿಡುತ್ತೆ. ಎಷ್ಟೋ ಸರಿ ಗ್ಯಾಸ್ ಮೇಲೆ ಇಟ್ಟದ್ದು ಅಲ್ಲೇ ಎಷ್ಟೋ ಸಾರಿ ಹಾಲು ಉಕ್ಕಿಸ್ಕೊಂಡಿದೀನಿ. ಇಂತ ಬಾಳ ಆಗ್ತವೆ ಅಲ್ವಾ? ಹೌದು ಕರೆ ನಿಜ. ಅದು ಒಂದು ಏನಂದ್ರೆ ನಾವು ಅಷ್ಟು ಆಳವಾಗಿ ಹೋಗ್ಬಿಡ್ತೀವಿ ಬರೆಯೋಕ್ ಕೂತ್ಕೊಂಡು, ಅದೊಂಥರ ಇದನ್ನ ಆಗ್ಬಿಡುತ್ತೆ, ಎಲ್ಲಾ ಮರ್ತ್ ಬಿಡ್ತೇವೆ, ಜಗತ್ತೇ ಅದಾಗ್ಬಿಡುತ್ತೆ ನಮ್ಗೆ, ಅಷ್ಟೊಂದು ನಾವು ಡೀಪ್ ಆಗಿ ಹೋಗ್ತೀವಿ ಅಲ್ವಾ? ಹೌದು. ಈಗ ಇಷ್ಟೊಂದು ಹಾಡುಗಳನ್ನ ಬರ್ದಿದ್ದಾರೆ ದೇವ್ರ ನಾಮ. ಅವನ ಇನ್ನೂ ಒಂದು ವಿಶೇಷ ಅಂದ್ರೆ ಬರೆಯೋದಷ್ಟೇ ಅಲ್ಲ, ಅವು ತಮ್ಮ ಹಾಡುಗಳನ್ನ ಕೂಡ ತಾವೇ ರಾಗ ಹಾಕ್ಬಿಟ್ಟು ಹಾಡ್ತಾರೆ. ಅವ್ರದ್ದು ಒಂದು ವಿಶೇಷತೆ ಇದೆ. ಈ ಹಾಡುಗಳು ಇಷ್ಟೊಂದು ಬರ್ದಿದ್ ಪುಸ್ತಕ ಏನಾದ್ರು ಮಾಡಿದ್ದೀರಾ ನೀವು? ಪುಸ್ತಕ ಸ್ವಂತ ಪಬ್ಲಿಕೇಶನ್ ಏನು ಮಾಡಿಲ್ಲ, ಏನಾದ್ರು ಅನ್ಕೊಳ್ತಿದೀವಿ. ಆದ್ರೆ ಈಗ ಬೇರೆ ಫೇಸ್ಬುಕ್ ಗ್ರೂಪ್ ಗಳಲ್ಲೆಲ್ಲ ಕೇಳಿದಾರಲ್ಲ, ಅವರಿಗೆ ಕೊಟ್ಟು ಅಲ್ಲಿ ಬುಕ್ಸ್ ಗಳ ಪ್ರಿಂಟ್ ಆಗಿದೆ 2-3 ಗ್ರೂಪ್ ನಲ್ಲಿ. ನಮ್ಮ ಗುಂಪಿನಲ್ಲೂ ಕೂಡ ಕ್ಷೇತ್ರ ಮಹಿಮಾ ಕಥನ ಅಂತ ಹೇಳಿ, ಅದು ನಮ್ಮ ಥೀಮ್ ನಲ್ಲಿ ಒಂದು ಕ್ಷೇತ್ರ ಮಹಿಮೆಯನ್ನು ಕೊಟ್ಟಿರ್ತೇವೆ. ಅದ್ರ ಮಾಹಿತಿಯನ್ನು ತಿಳಿದುಕೊಂಡು ಅದ್ರ ಮೇಲೆ ಬರ್ದಿರ್ತಾರೆ. ಬರ್ದಿದ್ದ ಹಾಡುಗಳನ್ನ ಹಾಡಿರ್ಸಿರ್ತೇವೆ. ಅದು ಪುಸ್ತಕ ಕೂಡ ಮಾಡಿರ್ತೀವಿ. ಅದರಲ್ಲಿ ಇವರು ಸುಮಾರು ಹಾಡುಗಳನ್ನ ನಾವು ಪುಸ್ತಕದಲ್ಲಿ, ಈಗ ಹೋದ ವರ್ಷ ಈ ವರ್ಷ 2 ವರ್ಷದ ಪುಸ್ತಕದಲ್ಲಿ ಕೂಡ ಇವ್ರ ಹಾಡುಗಳು, ಪ್ರತಿ ಒಂದು ಕ್ಷೇತ್ರದ ಮಹಿಮೆಗೆ ಇವ್ರ ಹಾಡುಗಳು ಇರ್ತವೆ. ಒಂದಕ್ಕಿಂತ ಅದಕ್ಕೆ ಬರ್ದಿಲ್ಲ ಅನ್ನೋದಿಲ್ಲ, ಅಷ್ಟೊಂದು ಎಲ್ಲ ಹಾಡುಗಳನ್ನು ಬರ್ದಿದ್ದಾರೆ. ನಂತರ ಮೇಡಮ್ ಈಗ ದೇವರ ನಾಮ ಆಯ್ತು, ಅಂಕಿತ ತಗೊಂಡ್ರಿ. ಮುಂಚೆ ಅಂಕಿತ ಇಲ್ಲನೂ ಬರೀತಿದ್ರೆ ನೋಡಿದ್ದೆ ನಾನು. ಅಂಕಿತ ಯಾವಾಗ ತಗೊಂಡ್ರೆ ನೀವು? ಅಂಕಿತ ಹೀಗೆ ಹಾಡು ಬರೀಲಿಕ್ಕೆ ಶುರು ಮಾಡಿದ್ಮೇಲೆ ಅದೊಂಥರ ಯಾವಾಗ್ಲೂ ನನಗೆ ಮುಂಚೆಯಿಂದ ಕೃಷ್ಣ ಅಂದ್ರೆ ಒಂದೇನೋ ಭಕ್ತಿ, ಇದು ಮೊದ್ಲಿಂದನು. ಅದಕ್ಕೆ ಯಾವಾಗ್ಲೂ ನಂಗೆ ಒಂದು ಪ್ರೇರಣೆ ಅದು ಕೃಷ್ಣನ್ ಬಗ್ಗೆ. ಯಾವ್ದೇ ಒಂದು ನನಗೆ ಇದು ಬಂದ್ರು ಕೂಡ ಕೃಷ್ಣನ್ ನೆನ್ಸ್ಕೊಂಡ್ ಬಿಟ್ರೆ ತಂತಾನೆ ಹೇಗೋ ಅವನು ನನಗೆ ಅದರಿಂದ ಪಾರ್ ಮಾಡ್ತಾ ಇದ್ದ. ಅದು ನಂಬಿಕೆ ನನಗೆ ಮೊದ್ಲಿಂದಾನು ಇದೆ. ಹೀಗಾಗಿ ಅದು ಒಂಥರ ನನ್ ಯಾವಾಗ ದೇವ್ರ ಹಾಡುಗಳನ್ನ ಬರೀಲಿಕ್ಕೆ ಶುರು ಮಾಡಿದೆ, ಅವಾಗ ಕೃಷ್ಣನೇ ಕಣ್ ಮುಂದೆ ಬರ್ತಾ ಇದ್ದ ಯಾವಾಗ್ಲೂ ಸದಾ. ಹೀಗಾಗಿ ನಾನು ಅವಂದೇ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೃಷ್ಣ ಪ್ರಿಯ ಅಂತ ಸ್ವಪ್ನಾಂಕಿತ ಆಯ್ತು. ಸ್ವಪ್ನಾಂಕಿತ ಯಾವಾಗ ನಾನು ಈ ತರ ವಿಚಾರ ಮಾಡಿದೆ ಏನ್ ಇಟ್ಕೊಳ್ಬೇಕು ಅಂತ, ಅವಾಗ ನನಗೆ ಪ್ರತಿದಿನ ಕನಸಿನಲ್ಲಿ ಕೃಷ್ಣ ಮೂರ್ತಿ ಕಾಣಿಸ್ಲಿಕ್ಕೆ ಶುರು ಮಾಡಿದ್ರು. ಹೀಗಾಗಿ ನಾನು ಕೃಷ್ಣ ಪ್ರಿಯ ಅಂತಾನೆ, ನಾನು ಅವಳ ಭಕ್ತಳು ಅಂತ ಹೇಳ್ಬಿಟ್ಟು ಅದನ್ನೇ ಕೃಷ್ಣ ಪ್ರಿಯ ಅಂತ ಇಟ್ಕೊಂಡ್ಬಿಟ್ಟೆ. ಸುಮಾರು ಈಗ 2-3 ವರ್ಷ ಆಯ್ತು ಅನ್ಕೋತೀನಿ ಅಂಕಿತ ತಗೊಂಡಲ್ವಾ? ಮುಂಚೆ ಹಾಗೆ ಬರಿತಾ ಇದ್ದೆ. ಹೌದು. ಇದು ದೇವರ ನಾಮ ಆಯ್ತು. ಈ ಕವನಗಳನ್ನ ಚುಟುಕು ಬರಿತೀರಾ? ಹೌದು, ಬರೀತೀನಿ. ಅವುಗಳು ಹೇಗೆ ನಿಮ್ಗೆ ಇಂತ ಹೊತ್ತಿನಲ್ಲೇ ನಿಮ್ಗೆ ಬರಿಬೇಕು ಅಂತ ಮೂಡ್ ಬರುತ್ತಾ, ಅಥವಾ ಯಾವ್ದೇ ಟೈಮ್ ಯಾವ್ದೇ ಟೈಮ್ ಏನಿಲ್ಲ? ಹಾಗೆ ಎಲ್ಲರೂ ಶಾಂತ ಇರ್ಬೇಕು, ಮಲಗಿದ ಮೇಲೆ ಒಬ್ಬರಿಗೆ ಬರೆಯೋಕಾಗತ್ತೆ ಅಲ್ವಾ? ಇಲ್ಲ, ಹಂಗೇನಿಲ್ಲ. ಈಗ ಎಲ್ರು ಮನೇಲಿ ಮಾತಾಡೋದ್ ಕೂತಾಗ್ಲಿ ಏನಾದ್ರೂ ಅವ್ರು ಹಾಸ್ಯ ಚಟಕ್ಕೆ ಹರಿಸ್ತಿರ್ತಾರೆ, ಅಥವಾ ಮನೆಗ್ ಬಂದವ್ರಿಗೆ ಎಷ್ಟು ಜೊತೆ ಮಾತಾಡಿರ್ತಾರೆ, ಏನೋ ಒಂದು ವಿಷಯ ತೆಗೆದು ಮಾತಾಡ್ಲಿದ್ದಾಗ ಅದು ಥಟ್ ಅಂತ ಹೊಳೆದ್ ಬಿಡ್ತದೆ. ಆಮೇಲೆ ಅವ್ರು ಹೋದ್ಮೇಲೆ ಅವಾಗ್ಲೇ ಕುತ್ಕೊಂಡು ಬರ್ದು ಬಿಡ್ತಾರೆ. ಆತರ ಪ್ರೇರಣೆಯನ್ನು ಕೊಡ್ತಾರೆ. ಹೀಗೆ ನಿಮ್ ತಂದೆ ಅವ್ರ ಹತ್ರ ಏನಾದ್ರು ಇಂಥ ಹವ್ಯಾಸಗಳು ಅದು ನಿಮ್ಗೆ ಏನಾದ್ರು ಸ್ಫೂರ್ತಿಯಾಗಿ ಅವರು ಓದೋದು ಮುಖ್ಯ. ನಮ್ ತಂದೆದು ಹವ್ಯಾಸ ಇತ್ತು, ಅವರಿಂದಾನೇ ನಾನು ಕಲ್ತಿದ್ದು ಓದೋದು. ತುಂಬಾ ಬುಕ್ಸ್ ಗಳನ್ನ ಓದೋರು ಅವ್ರು, ನನ್ನ ಲೈಬ್ರರಿ ಕರ್ಕೊಂಡು ಹೋಗೋರು. ಆಧ್ಯಾತ್ಮಿಕ ವಿಷಯದಲ್ಲಿ ರುಚಿ ಹುಟ್ಲಿಕ್ಕೆ ಅವರೇ ಕಾರಣ. ನಮ್ ತಾಯಿ ಸೋಷಿಯಲ್ ಇದ್ರಲ್ಲಿ ಮಾಡ್ತಾ ಇದ್ರು. ಅವ್ರ ಹಾಡು ಈ ತರ ಸೋಷಿಯಲ್ ನಾಟಕಗಳನ್ನು ಬರೆಯೋದು. ಅವರು ಸುಮಾರು ಭಜನಾ ಮಂಡಳಿ, ಮಹಿಳಾ ಮಂಡಳಿಗಳಿಗೆ ಮೆಂಬರ್ ಇದ್ದು ಅವ್ರ ಅದ್ರಲ್ಲೆಲ್ಲ ಹಾಡು, ಡ್ಯಾನ್ಸ್, ಅವರು ಎಲ್ಲ ಲೇಖನ ಬರೆಯೋದ್ರಲ್ಲಿ ಮುಂದೆ ಇದ್ರು. ಹೀಗಾಗಿ ಅದನ್ನು ಬಂತು ತಂದೆಯಿಂದ ಆಧ್ಯಾತ್ಮಿಕ ವಿಷಯದಲ್ಲಿ. ತಂದೆ ತಾಯಿಯಿಂದ ಒಂದಿಷ್ಟು ಅದು ಮನೆಯವರಿಂದ ಏನ್ ನಿಮ್ ಕಲ್ತ್ಕೊಂಡಿದ್ರು? ಮನೆಯವರ ಅವ್ರು ಎಲ್ಲದಕ್ಕೂ ಪ್ರೇರಣೆದಾಯಕರು. ಎದಕ್ಕೂ ನನಗೆ ಅವರು ಇಂಥದ್ದು ಮಾಡಬೇಡ ಅನ್ನೋದಿಲ್ಲ, ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ. ಅಲ್ಲ, ನಾವೀಗ ಹೆಣ್ಮಕ್ಳು ಮುಂದ್ ಹೋಗ್ಬೇಕಾದ್ರೆ ಗಂಡಸದ್ದೇ ಸಪೋರ್ಟ್ ಇದ್ದಾಗ್ಲೇ. ಈಗ ನಿಮ್ದೇ ತಗೊಳ್ಳಿ, ನಂದೇ ತಗೊಳ್ಳಿ, ಹಿಂಗೆಲ್ಲ ಊರು ಅಡ್ಡಾಡ್ ಸೋಷಿಯಲ್ ವರ್ಕ್ ಮಾಡ್ಬೇಕಂದ್ರೆ ಅದು ಅವ್ರ ಪರ್ಮಿಷನ್ ಇಲ್ಲದೆ ನಮ್ಗೆ, ಪರ್ಮಿಷನ್ ಅಂತಲ್ಲ, ಸಹಕಾರ ಏನೋ ಮಾಡ್ಲಿ ಅಂತ ಮುಂದ್ ಬಿಡ್ತಿದಾರಲ್ವಾ? ಎಷ್ಟೋ ಜನಕ್ಕೆ ನೋಡಿ ಮಾಡ್ಬೇಡ ಅಂತ ಕಟ್ಟಿ ಹಾಕೋರಿ, ಹಾಡ್ಬೇಡ, ನೀನು ಹೋಗ್ಬೇಡ, ಅವ್ರು ಅಲ್ಲೇ ಸುಪ್ತವಾಗಿ ಒಳಗೆ ಇದ್ಕೊಂಡ್ ಬಿಡುತ್ತೆ. ಬಟ್ ನಿಮ್ ವಿಷಯದಲ್ಲಿ ನಮ್ಗೆ ಅದು ಒಂದು ಪುಣ್ಯ ಅನ್ಕೋತೀವಿ. ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಎಲ್ಲ ಏನ ಪ್ರಿಂಟ್ ಔಟ್ ತೆಗಿಸ್ಕೊಂಡ್ ಬರೋದು, ಅಥವಾ ಕೆಲವೊಂದು ಈ ಸ್ಟಾರ್ಟಿಂಗ್ ಅಲ್ಲಿ ಮೊಬೈಲ್ ಹೇಗೆ ಯೂಸ್ ಮಾಡೋದು, ಯಾವ ತರ ವಿಡಿಯೋ ಮಾಡೋದು, ಎಲ್ಲಾನು ಪ್ರತಿಯೊಂದು ಅವ್ರು ಹೇಳ್ಕೊಡೋದು, ಪ್ರತಿಯೊಂದು ಮಾಡಿಕೊಡೋದು, ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ. ನಮ್ಗೂ ಕೂಡ ಸಾಕಷ್ಟು ಗುಂಪಿನಲ್ಲಿ ಪರ್ಸನಲಿ ಕೂಡ ವಾಲ್ ನಮ್ಗೆ ಕಾಮೆಂಟ್ ಮಾಡಿರ್ತಾರೆ. ನಿಜವಾಗ್ಲೂ ಈ ಮೂಲಕ ನಮ್ಮ ಶ್ರೀ ಹರಿಸ್ಮಾ ನಮ್ ಗುಂಪಿನ ಪರವಾಗಿ ಅವ್ರಿಗೆ ಧನ್ಯವಾದ ಅಂತ ತಿಳಿಸಲೇಬೇಕು. ಯಾಕಂದ್ರೆ ನಿಮ್ಮಂತ ಒಬ್ಬ ಆಕ್ಟಿವ್ ಮೆಂಬರ್ ನಮಗೆ ಕೊಟ್ಟಿದ್ದಾರೆ. ಅವ್ರ ಸಪೋರ್ಟ್ ಇಲ್ದೆ ಆಗಲ್ಲ, ಒಬ್ರಿಗೊಬ್ರು ಬೇಕೇ ಬೇಕು. ಇವತ್ತು ಬರ್ತಾರ ಅನ್ಕೊಂಡಿದ್ದೆ, ಭೇಟಿ ಆಗತ್ತೆ ಅಂತ ಹೇಳಿ, ಬೇರೆ ಕಾರಣದಿಂದ ಬರ್ಲಿಲ್ಲ ಅವರು. ಮೇಡಮ್ ಇಷ್ಟೆಲ್ಲ ಆಯ್ತು. ಈಗ ಒಂದ್ ಹಂತಕ್ ಬಂದ್ಬಿಟ್ಟಿದಾರ, ಮದ್ವೆ ಆಯ್ತು, ಮಗಳಾಯ್ತು, ಮೊಮ್ಮಗನು ಮೊಮ್ಮಕ್ಕಳು ಇಬ್ಬರಿದ್ದಾರೆ. ಮೊಮ್ಮಕ್ಕಳಲ್ಲಿ ಸುಮಾರು ಕಾಲ ಸಮಯ ಹೋಗಿದ್ದೆ ಗೊತ್ತಾಗೋದಿಲ್ಲ. ಅದ್ರ ಜೊತೆಗೆ ಇನ್ನು ಮುಂದೆ
ಈ ಬರೆಯೋದ್ರ ಜೊತೆಗೆ ಮತ್ತೇನ್ ಮಾಡ್ಬೇಕು ಅಂತ ನಿಮ್ಗೆ ಅನಿಸ್ತಾ ಇದೆ ಇನ್ನು ಮುಂದೆ? ಸದ್ಯಕ್ಕೆ ಅಂದ್ರೆ ಈ ಸುಮಾರು ಗ್ರೂಪ್ಗಳಲ್ಲೇನೆ ನಾನು ಮುಂದುವರಿತಾ ಇದ್ದೀನಿ. ಹೀಗಾಗಿ ಇದನ್ನೇ ಬರೆಯೋ ಹವ್ಯಾಸವನ್ನೇ ಮುಂದುವರಿಸಿಕೊಂಡು ಇದರಲ್ಲೇನೆ ನನಗೆ ಆಸಕ್ತಿನೂ ಇರೋದ್ರಿಂದ ಬರಹದಲ್ಲೇ ನಾನು ಮುಂದುವರಿಬೇಕು ಅಂತ ಆಸೆ ಇದೆ. ಭಜನೆ ನೀವು ಬಹುಶಃ ಮುಂದೆ ನಿಮ್ಮ ತಾಯಿ ಜೊತೆಗೆ ಅಥವಾ ಧಾರವಾಡ ಇದ್ದಲ್ಲೆಲ್ಲ ನಿಮ್ದೇ ಒಂದು ಗ್ರೂಪ್ಗಳನ್ನು ಮಾಡ್ಕೊಂಡು ಭಜನೆ ಎಲ್ಲ ಭಾಗವಹಿಸ್ತಾ ಇದ್ರ? ಹೌದು, ಬೆಳಗಾವಿಲಿ ನಮ್ದು ಸುಮಾರು ವರ್ಷ 10-12 ವರ್ಷ ಬೆಳಗಾವಿಯಲ್ಲಿ ಇದ್ವಿ. ಅವಾಗ ಅಲ್ಲಿ ಭಜನಾ ಮಂಡಳಿ ಸೇರ್ಕೊಂಡು ಅಲ್ಲಿ ನಾವು ಪ್ರತಿ ದಿನ ಭಜನೆ ಮಾಡೋದು. ಆಮೇಲೆ ನವರಾತ್ರಿಲಿ, ಶ್ರಾವಣ ಮಾಸದಲ್ಲಿ, ಅಧಿಕ ಮಾಸದಲ್ಲಿ ಆ ಥರ ಎಲ್ಲ ನಾವು ಭಜನೆ ಮಾಡ್ತಾ ಇದ್ವಿ. ಅಲ್ಲಿ ಕರೀತಾರೆ ಬೇರೆ ಬೇರೆ ಈ ಮಂತ್ರಾಲಯಕ್ಕೆ, ಉಡುಪಿ ಈ ಥರ ಎಲ್ಲ, ತಿರುಪತಿ ನಮ್ಮ ಗ್ರೂಪ್ನಿಂದ ಹೋಗಿ ಬಂದು ಭಜನೆ ಕೊಟ್ಟು ಬರ್ತಾ ಇದ್ವಿ. ನಂತರ ಇದು ಫೇಸ್ಬುಕ್ಗೆ ಬಂದಾಗ ಈ ಕರೋನಾದಲ್ಲಿ ಲೈವ್ ಪ್ರೋಗ್ರಾಮ್ ಸುಮಾರು ಸ್ಟಾರ್ಟ್ ಆಗ್ಬಿಟ್ಟು, ನೀವು ಏನಾದ್ರು ಲೈವ್ ಪ್ರೋಗ್ರಾಮ್ ಮಾಡಿದ್ರೆ ಒಂದೊಂದು ತಾಸಿನ 40 ಮಿನಿಟ್ಸ್ ಎಲ್ಲ ಪ್ರೋಗ್ರಾಮ್ಸ್ ಲೈವ್ ಪ್ರೋಗ್ರಾಮ್ ಇರ್ತಿದ್ವು, ಮಾಡಿದ್ದೀನಿ. ಒಂದೆರಡು ಫೇಸ್ಬುಕ್ ಗ್ರೂಪ್ಗಳಲ್ಲಿ ಕೇಳಿದ್ರು. ಹೀಗಾಗಿ ನಾನು 2-3 ಗ್ರೂಪ್ಗಳಲ್ಲಿ ಒಂದೊಂದು ಗಂಟೆದ್ದು ಲೈವ್ ಗಾಯನ ಸೇವೆಯನ್ನು ಮಾಡಿದ್ದೀನಿ. ಈಗ ಹಾಡ್ಬೇಕಾದ್ರೆ ಕೇವಲ ನಿಮ್ಗೆ ದಾಸವಾಣಿ ದೇವ್ರ ನಾಮ ಅಷ್ಟೇ ಬರ್ತಾ ಅಥವಾ ಜನಪದ ಭಾವಗೀತೆ ಅವನು ಕೂಡ ಹಾಡ್ತೀರಾ? ಅವನು ಹಾಡ್ತೇನೆ ಎಲ್ಲಾ ತರದ್ದು. ಈ ಸುಗಮ ಸಂಗೀತ ಒಂದ್ ಕಡೆ ಆಯ್ತು, ಚಲನಚಿತ್ರ ಗೀತೆಗಳನ್ನು ಹಾಡ್ತೀರಾ? ಅಷ್ಟ್ರ ಮಟ್ಟಿಗೆ ಅಷ್ಟು ಇದನ್ನಿಲ್ಲ, ಆದ್ರೆ ಒಂದೊಂದು ಗ್ರೂಪ್ ಅಲ್ಲಿ ಥೀಮ್ ಕೊಡ್ತಾರಲ್ಲ ಅವಾಗ ಹಾಡ್ತೀನಿ ತಕ್ಕ ಮಟ್ಟಿಗೆ. ಅಂದಾಗ ನಾವು ಬಹುಶಃ ನನ್ಗನ್ಸುತ್ತೆ ಹಳೆಯ ಚಲನಚಿತ್ರ ಗೀತೆಗಳು ಹಳೇದೇ ನಮಗಿದನ್ನ, ಈಗಿನ ಚಿತ್ರಗೀತೆಗಳು ನೆನಪೇ ಇರೋದಿಲ್ಲ. ಆಮೇಲೆ ಈಗಿನ ಮೊದ್ಲಿನಂಗೆ ಈಗ ಅಷ್ಟು ಇವನು ಬರೋದಿಲ್ಲ, ಅವು ನಮ್ಗೆ ಬಿಟ್ಟಿರ್ತೀರ, ಹಳೆವಿನ್ನೂ ಹಂಗೆ ತಲೆಯಲ್ಲಿ ಉಳ್ಕೊಂಡು ಬಿಟ್ಟಿದಾವೆ. ಆಮೇಲೆ ಇಷ್ಟೊಂದೆಲ್ಲ ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಾ ಫೇಸ್ಬುಕ್ ದಲ್ಲಿ ಅನ್ಕೊಳ್ಳಿ. ಆಮೇಲೆ ಭಜನೆ ಮೇಡಮ್, ಇಲ್ಲಿವರೆಗೆ ಸುಮಾರಾಗಿ ನಿಮ್ಮ ಪರಿಚಯವನ್ನು ಮಾಡಿಕೊಟ್ಟೆ ನಾನು ನಮ್ಮ ವೀಕ್ಷಕರಿಗೆ. ಇನ್ನೊಂದೆರಡು ಪ್ರಶ್ನೆನ ನಾನು ನಿಮ್ಮಿಂದ ತಿಳ್ಕೊಳ್ಬೇಕು. ಈಗ ನಾನು ಸುಮಾರು ನೀವು ಪರಿಚಯ ಆದಾಗಿಂದ ನೋಡ್ತಾ ಇದ್ದೇನೆ, ನಿಮ್ದು ಬಹುಶಃ ಮನೆಯವರು ಈಗ ವಿಶ್ರಾಂತ ಜೀವನ, ಹೀಗಾಗಿ ಇಬ್ರು ಜೊತೆಯಾಗಿ ಸುಮಾರು ಪ್ರವಾಸಗಳಿಗೆಲ್ಲ ಹೋಗ್ತಾ ಇದ್ದೀರಾ, ದೇಶ ವಿದೇಶಗಳಲ್ಲಿ ಕೂಡ ತಿರ್ಗಾಡಿ ಬರ್ತಾ ಇದ್ದೀರಾ. ಅಲ್ಲಿ ಹೋದಾಗೆ ಬರೀ ಹೋಗಿ ಬರುದು ಅಷ್ಟೇ ಇಲ್ಲ, ಆ ಪ್ರವಾಸ ಕಥನಗಳನ್ನು ಕೂಡ ಇವ್ರು ಬರಿತಾ ಇದಾರೆ. ಹೋಗಿ ಬಂದ ತಕ್ಷಣ ಅದ್ರ ಬಗ್ಗೆ ಅಲ್ಲಿ ಅನುಭವ, ಅದರ ಲೇಖನ ಕೂಡ ಬರೆದು ಕೊಡ್ತಾ ಇದ್ದಾರೆ. ಈಗ ಬರೆದು ಅಷ್ಟೇ ಅಲ್ಲ, ಮುಂಚೆ ಕೂಡ ಬರೋದು ಅವನ್ನ ಬಹುಶಃ ನೀವು ಪೇಪರ್ಗೆಲ್ಲ ಕೊಟ್ಟಿದ್ರ? ಹೌದು, ಪೇಪರ್ನಲ್ಲಿ ಸಂಯುಕ್ತ ಕರ್ನಾಟಕ ಪೇಪರ್ ಅದರಲ್ಲಿ ಕೊಡ್ತಾ ಇದ್ದೆ. ಆಮೇಲೆ ಬೇರೆ ಬೇರೆ ಹೀಗೆ ಲೇಖನಗಳನ್ನ ತರಂಗದಲ್ಲಿ, ಸುಧಾದಲ್ಲಿ ಬರಿತಾ ಇದ್ದೆ. ಮುಂಚೆ ಎಲ್ಲ ಬರಿತಾ ಇದ್ದೆ. ಈಗ ಸದ್ಯದಲ್ಲಿ ಎಲ್ಲೂ ಕೊಡ್ತಾ ಇಲ್ಲ. ಹೀಗೆ ಫೇಸ್ಬುಕ್ ಗ್ರೂಪ್ಗಲ್ಲೇ ಅದ್ರಲ್ಲೇ ಹಾಕಿ ಬಿಡ್ತೇನೆ ಇವಾಗ. ಬರೀ ಅಷ್ಟೇ, ಯಾಕೆಲ್ಲರಿಗೂ ಮುಟ್ಬಿಡ್ತೀವಿ, ಎಲ್ರಿಗೂ ತಲುಪ್ತಲ್ಲ. ಅದೇ ಖುಷಿ ಅನ್ಸುತ್ತೆ. ನಿಮ್ ಸುಮಾರು ಎಲ್ಲ ಪ್ರವಾಸಕ್ಕೆ ಹೋದಾಗ ಫೋಟೋಗಳನ್ನ ಹಾಕ್ತೀರಾ, ಅದ್ರ ಬಗ್ಗೆ ನೀವು ಅಷ್ಟೇ ನೋಡ್ದಲ್ಲ, ನಮಗೂ ಎಲ್ಲ ಇಲ್ಲಿದ್ದವ್ರಿಗೂ ಕೂಡ ಪ್ರವಾಸವನ್ನು ಮಾಡಿಸ್ಬಿಡ್ತೀರಾ. ಅಲ್ಲೇ ಕುತ್ಕೊಂಡು ನಾವೆಲ್ಲ ಅದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊತೇವೆ. ನೀತಾ ಮೇಡಮ್, ಈಗ ಸುಮಾರು ಹಾಡುಗಳನ್ನು ಬರ್ತಿದ್ದೀರಾ, ಅದರಲ್ಲಿ ನಿಮಗೆ ಅತ್ಯಂತ ಇಷ್ಟವಾಗಿದ್ದು ಅನ್ಕೊಂಡ್ರೆ ಅಥವಾ ಇತ್ತೀಚೆಗೆ ನೀವು ದಿವಸ ಬರೀತಿರ್ತೀರ, ನಿನ್ನೆ ಅಥವಾ ಇವತ್ತೇ ಬರ್ದಿರ್ತಕ್ಕಂಥ ಒಂದು ಹೊಸದಾಗಿರ್ತಕ್ಕಂಥ ಒಂದು ಗೀತೆ ಯಾವ್ದಾದ್ರು ಓದ್ಬೋದು ಅಥವಾ ಗಾಯನ ಕೂಡ ಮಾಡ್ಬೋದು? ನಿಮ್ಮದೇ ಶ್ರೀಹರಿ ಸ್ಮರಣಂ ಗ್ರೂಪ್ನಲ್ಲಿ ಕ್ಷೇತ್ರ ಮಹಿಮಾ ಕಥನದಲ್ಲಿ ನೀವು ಕೊಡೋ ಥೀಮ್ದಲ್ಲಿ ಕುಮಶಿ ಕ್ಷೇತ್ರದ ಬಗ್ಗೆ ಕೊಟ್ಟಿದ್ದೀರಾ, ಅದ್ರ ಬಗ್ಗೆ ಬರೆದನ್ನೇ ನಾನು ಓದ್ತೇನೆ. ಪಾವನ ಕ್ಷೇತ್ರವಿದು ಕುಮಶಿ ಕ್ಷೇತ್ರವು, ಪರಮಗುರು ದತ್ತಾತ್ರೇಯರ ಪುಣ್ಯ ಕ್ಷೇತ್ರವು, ಭೀಮಾ ಕೃಷ್ಣ ಸಂಗಮದ ಕ್ಷೇತ್ರವು, ಶ್ರೀ ಗುರು ನರಸಿಂಹ ಸರಸ್ವತಿಯರ ಪಾದುಕಾ ಕ್ಷೇತ್ರವು, ಶ್ರೀಮನ್ನಾರಾಯಣ ವಿಶ್ವರೂಪ ತೋರಿದ ಕ್ಷೇತ್ರವು, ತ್ರಿವಿಕ್ರಮ ಮುನಿಗಳು ನೆಲೆಸಿಹ ಕ್ಷೇತ್ರವು, ಶ್ರೀಪಾದವಲ್ಲಭರು ಅವತಾರ ಎತ್ತಿದ ಕ್ಷೇತ್ರವು, ಕಲ್ಲೇಶ್ವರ ಸೋಮೇಶ್ವರ ಇರುವಂಥ ಕ್ಷೇತ್ರವು, ಕೃಷ್ಣಪ್ರಿಯೆ ನಮಿಪಳು ಶ್ರೀ ನರಸಿಂಹ ಸರಸ್ವತಿಯರ ಪಾದಕ್ಕೆ, ಕರುಣಿಸಿ ಪೊರೆವ ಶ್ರೀ ದತ್ತ ಅವತಾರಿಗೆ, ಶ್ರೀ ದತ್ತ ಅವತಾರಿಗೆ. ಇತ್ತೀಚೆಗೆ ನಿನ್ನೆ ಅಷ್ಟೇ ಬರ್ತಿದ್ರು, ತುಂಬಾ ಚೆನ್ನಾಗಿ ಬರೀತಾರೆ. ಕೊಟ್ಟ ತಕ್ಷಣನೇ ಅದರ ಬಗ್ಗೆ ಅವರು ಒಂದೇ ಒಂದು ಥೀಮನ್ನು ಅವರು ಬರೀದೇ ಇರೋದಿಲ್ಲ, ಎಲ್ಲ ಥೀಮ್ಗಳಿಗೂ ಬರೀತಿರ್ತಾರೆ. ಅಂತ ಒಂದು ಸುಂದರವಾಗಿರ್ತಂಥ ಒಂದು ಕೃತಿಯನ್ನ ತಮ್ಮ ಮುಂದೆ ಇಟ್ಟಿದ್ದೀವಿ. ಜೊತೆಗೆ ಕವನ ಯಾವ್ದಾದ್ರು ಇದೆಯಾ? ಒಂದು ಚಿಕ್ಕದಾದ್ರೂ ಯಾವ್ದಾದ್ರು ಒಂದು ನೆನಪಿದ್ರೆ ಹೇಳ್ಬೋದು. ಒಂದು ಕವನ, ಒಂದು ಕವನ ಕೂಡ ಒಂದು ಹೇಳ್ಬಿಡಿ. ಇತ್ತೀಚೆಗೆ ಬರೆದಂತ ಒಂದು ಕವನ. ಹೂವಂತೆ ಅರಳಿದ ಹೃದಯ ಕಮಲದಲ್ಲಿ ನೀ ಬಂದು ನಿಂತೆ ನನ್ನೆದೆಯಲಿ, ಹೊಮ್ಮಿಸಿದ ಪ್ರೀತಿಯ ತುಂಬಿಸಿದೆ ಭಾವನೆಗಳಲ್ಲಿ, ಸವಿನುಡಿಯ ನುಡಿಯುತ್ತ ನಗುವ ಮೊಗದಲ್ಲಿ, ಅನುರಾಗದಿ ಬಂಧಿಸಿದೆ ಸಂಬಂಧಗಳ ಹೊಸೆಯುತ,
ಮೊದಲ ನೋಟದೆ ಮನಸೆಳೆದೆ ನಾಚುತ್ತ, ಕಣ್ಣಂಚಿನ ಮಾತಿದ್ರಿ ತಿಳಿನಗೆಯ ಚೆಲ್ಲುತ್ತಾ, ಇಳಿದೆ ನನ್ನದೇ ಆಳದಲ್ಲಿ ತಂತಿಯ ಮೀಟುತ್ತ. ನಿನ್ನ ಕಂಡಾಗಲೇ ಮನಸೋತು ಹೋದೆ, ನನ್ನ ಬಾಳಿನ ಪುಟದಲ್ಲಿ ಸೇರಿದೆ. ದೀಪದ ಜ್ಯೋತಿಯಂತೆ ಮನೆಗೆ ಬೆಳಕಾದೆ, ನಮ್ಮ ಮನೆಯ ಗೃಹಲಕ್ಷ್ಮಿ ನೀನಾದೆ. ಇಬ್ಬರೂ ಕನಸುಗಳಿಗೆ ಬಣ್ಣ ತುಂಬೋಣ, ಒಲವಿನ ರಂಗಲ್ಲಿ ಕಾಮನ ಬಿಲ್ಲನ್ನು ಕಾಣೋಣ. ನಲಿಯುತ್ತ ಪ್ರೇಮ ಗೀತೆಯ ಹಾಡೋಣ, ಬದುಕಿಗೆ ಸುಂದರ ಮುನ್ನುಡಿಯ ಬರೆಯೋಣ. ನೋಡಿ, ಈ ಕಡೆ ಪ್ರೇಮ ಗೀತೆನೂ ಬರೀತಾರೆ, ಈ ಕಡೆ ದೇವರ ನಾಮಗಳನ್ನು ಬರೀತಾರೆ ಅಂತ ಒಂದು ಅದ್ಭುತ ಒಂದು ಪ್ರತಿಭೆಯನ್ನು ಹೊಂದಿರತಕ್ಕಂಥ ಸಾಧಕರು ಈ ಒಂದು ನನಗೆ ಸಿಕ್ಕಿದ್ದು ನಿಜಕ್ಕೂ ಸಂತೋಷ ಆಯಿತು. ಮೇಡಮ್, ಈಗ ಒಂದು ಕವನ ಕೂಡ ಹೇಳಿದ್ರಿ, ಒಂದು ದೇವ್ರ ನಾಮ ನಿಮ್ಮ ಕೃತಿಯನ್ನ ಪರಿಚಯಿಸ್ಕೊಟ್ರಿ. ಒಂದು ದೇವರ ನಾಮ ದಾಸರ ಪದ ಒಂದೊಂದೆರಡು ಸಾಲನ್ನು ನಮ್ಗೆ ಕೇಳಿಸ್ಬೋದಾ? ಗಾಯನೂ ಕೂಡ ಕೇಳಿಸ್ಬಿಡೋಣ ನಮ್ಮ ವೀಕ್ಷಕರಿಗೆ. ಆಯ್ತು, ಹಾಡ್ತೇನೆ. ಒಂದು ದೇವ್ರನಾಮ ಅಂತ ಹೇಳ್ಬಿಡಿ. ಇವತ್ತು ಅಕ್ಷಯ ತೃತೀಯ, ಒಂದು ಲಕ್ಷ್ಮೀದೇ ಹೇಳ್ಬಿಡಿ, ಚೆನ್ನಾಗಿರೋ ಹಾಡು. ಆಯ್ತು. ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ, ವಸುದೇವ ಸುತನ ಕಾಂಬುದಕ್ಕೆ. ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ, ವಸುದೇವ ಸುತನ ಕಾಂಬುದಕ್ಕೆ. ಘಸಣೆಯಾಗಿದೆ ಭವ ವಿಷಯ ವಾರಿದಿಯೋಳು, ಘಸಣೆಯಾಗಿದೆ ಭವ ವಿಷಯ ವಾರಿದಿಯೋಳು. ಶಶಿಮುಖಿ ಕರುಣದಿ ಕಾಯೆ ಅಮ್ಮ, ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ, ವಸುದೇವ ಸುತನ ಕಾಂಬುದಕ್ಕೆ. ಅಂದ ಚಂದವನೊಲ್ಲೆ ಬಂಧು ಬಳಗವನೊಲ್ಲೆ, ಅಂದ ಚಂದವನೊಲ್ಲೆ ಬಂಧು ಬಳಗವನೊಲ್ಲೆ. ಬಂಧನಕ್ಕೆಲ್ಲ ಕಾರಣವೋ ಇಂದಿರೇಶನ ಪಾದ ದ್ವಂದ್ವವ ತೋರಿಸೆ. ಇಂದಿರೇಶನ ಪಾದ ದ್ವಂದ್ವವ ತೋರಿಸೆ. ಹೃನ್ಮಂದಿರದೊಳು ಬಂದು ನಿಲ್ಲೆ ಅಮ್ಮ, ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ, ವಸುದೇವ ಸುತನ ಕಾಂಬುದಕ್ಕೆ. ವಸುದೇವ ಸುತನ ಕಾಂಬುದಕ್ಕೆ. ಸುಂದರವಾಗಿರ್ತಕ್ಕಂಥ ಒಂದು ದೇವಿಯ ಸ್ತುತಿಯನ್ನು ಕೇಳಿಸಿದ್ರಿ. ಗ್ರೂಪ್ನಲ್ಲಿ ಕೂಡ ನೀವು ಕೊಡುವಂಥ ಪ್ರತಿದಿನದ ಥೀಮ್ಗಳು ಕೂಡ ತುಂಬ ಒಳ್ಳೆ ಥೀಮ್ಗಳನ್ನು ಕೊಡ್ತೀರಾ. ಹೀಗಾಗಿ ಎರಡರಿಂದನೂ ನಮಗೆ ಬೆಳಿಲಿಕ್ಕೆ ನಮಗೆ ತುಂಬ ಅನುಕೂಲ ಆಗ್ತಾ ಇದೆ. ಹೀಗಾಗಿ ಬರವಣಿಗೆಗೆ ಕೂಡ ಪ್ರೇರಣಾದಾಯಕ ಆಗಿದೆ. ಹೀಗಾಗಿ ನಿಮ್ಮ ಯೂಟ್ಯೂಬ್ ಚಾನೆಲ್ ಗೋವಾ ಕನ್ನಡತಿ ಮತ್ತು ನಿಮ್ಮ ಹರಿಶ್ರೀ ಸ್ಮರಣಂ ಗುಂಪು ಹೀಗೆ ಎತ್ತರಕ್ಕೆ ಬೆಳೀಲಿ, ನಮ್ಮಂಥವ್ರಿಗೆ ಒಳ್ಳೆಯ ಸದಾವಕಾಶವನ್ನು ಕೊಡ್ತಾ ಇನ್ನೂ ಹೊಸ ಹೊಸ ಬರವಣಿಗೆಗಾರರು ಪ್ರತಿಭೆ ಹೊರಹೊಮ್ಮಲಿ. ಹೀಗೆ ನಿಮ್ಮ ಗುಂಪು ಸದಾಕಾಲ ಬೆಳೀತಾ ಇರಲಿ ಅಂತ ನಾನು ಆಶಿಸ್ತೇನೆ. ಈವರೆಗೆ ಒಬ್ಬ ವಿಶೇಷ ಸಾಧಕರನ್ನು ನಾನು ಪರಿಚಯವನ್ನು ನಿಮ್ಮ ಎದುರಿಗೆ ಇಟ್ಟಿದ್ದೇನೆ. ಬೆಂಗಳೂರಿನಲ್ಲಿ ಹತ್ತಿರ ಇದ್ದೀವಿ ಅಂದರೂ ಕೂಡ 1-2 ತಾಸುಗಳ ಅಂತರ. ಈ ಟ್ರಾಫಿಕ್ನಲ್ಲಿ ತುಂಬ ದೂರದಿಂದ ನಮ್ಮ ಮನೆಗೆ, ನನ್ನ ತಂಗಿಯ ಮನೆಗೆ ಬಸವೇಶ್ವರ ನಗರಕ್ಕೆ ಬಂದು ಸಂದರ್ಶನಕ್ಕೆ ಸಹಕಾರ ನೀಡಿರ್ತಕ್ಕಂಥ ಆತ್ಮೀಯರು ಶ್ರೀಮತಿ ನೀತಾ ಕುಲಕರ್ಣಿ ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ, ಮೇಡಮ್ ನಮಸ್ಕಾರ. 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 ತಮಗೂ ಕೂಡ ನಮಸ್ಕಾರ.